ಈ ದೇವಾಲಯಗಳಿಗೆ ಭೇಟಿ ನೀಡಿದ್ರೆ ಬಡವರು ಕೋಟ್ಯಾಧಿಪತಿಗಳಾಗ್ತಾರಂತೆ. ಹಿಂದೆ ಹೋಗಿ ನಮ್ಮ ಶ್ರಮಕ್ಕೆ ಅದೃಷ್ಟ ಕೂಡಿ ಬಂದ್ರೆ ಲಕ್ಷಾಧಿಪತಿಯಾಗುವುದು ಕಷ್ಟವೇನಲ್ಲ. ಆದರೆ ಲಕ್ಷಾಧಿಪತಿಯಾಗುವ ಕನಸನ್ನ ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ಸುಲಭವಾಗಿ ನನಸು ಮಾಡ್ಕೋಬಹುದು. ನಮ್ಮ ದೇಶದಲ್ಲಿ 100% 10% ಜನರು ಮಿಲಿಯನೇರ್ಗಳಾಗಿದ್ದಾರೆ. 90% ಬಡವರು ಮತ್ತು ಮಧ್ಯಮ ವರ್ಗದ ಜನರೇ ಇದ್ದಾರೆ. ಇದರಲ್ಲಿ ಅನೇಕರು ಲಕ್ಷಾಧಿಪತಿಗಳಾಗಬೇಕೆಂದು ಕನಸು ಕಾಣ್ತಾರೆ. ಆದರೆ ಆ ಕನಸುಗಳನ್ನು ಈಡೇರಿಸಿಕೊಳ್ಳುವುದು ಸುಲಭದ ಮಾತೇನಲ್ಲ. ನಮ್ಮ ಶ್ರಮಕ್ಕೆ ಅದೃಷ್ಟ ಕೂಡಿ ಬಂದರೆ ಲಕ್ಷಾಧಿಪತಿಯಾಗುವುದು ಕಷ್ಟವೇನಲ್ಲ. ಆದರೆ ಲಕ್ಷಾಧಿಪತಿಯಾಗುವ ಕನಸನ್ನ ಕೆಲವು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರೆ ಸುಲಭವಾಗಿ ನನಸು ಮಾಡ್ಕೋಬಹುದು. 3 ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಯೋಗವಿದೆಯಂತೆ. ಅಶ್ವಿನಿ, ಆಶ್ಲೇಷ ಮತ್ತು ಅನುರಾಧ ನಕ್ಷತ್ರಗಳಿಗೆ ಸೇರಿದವರು ಕೆಲವು ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಮತ್ತು ಆರ್ಥಿಕ ತೊಂದರೆಗಳಿಂದ ಮುಕ್ತರಾಗಬಹುದು. ಈ ಮೂಲಕ ನೀವು ಶ್ರೀಮಂತರಾಗಬಹುದು. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ತಮಿಳುನಾಡು ರಾಜ್ಯದ ತಿರುತುರೈಂಪುಡಿ ಪಟ್ಟಣದಲ್ಲಿರುವ ಮರುಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ತಂಜಾವೂರು ಜಿಲ್ಲೆಯ ತಿರುಕುಂಡೆವಾಡಿ ಪ್ರದೇಶದಲ್ಲಿರುವ ಕಾರ್ಕಾಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತಿರುನೇಂದ್ರೆಯೂರಿನ ಮಹಾಲಕ್ಷ್ಮೀಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ ಮತ್ತು ಆರ್ಥಿಕವಾಗಿ ಸಮೃದ್ಧರಾಗ್ತಾರೆ ಅಂತ ಹೇಳಲಾಗಿದೆ. ಆದರೆ ಈ ನಕ್ಷತ್ರಗಳಲ್ಲಿ ಜನಿಸಿದವರು ಲಕ್ಷಾಧಿಪತಿಗಳಾಗಬೇಕಾದ್ರೆ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡಬೇಕು. ಆಗ ಮಾತ್ರ ದೇವರ ಕೃಪೆ ಜೊತೆಗಿರುತ್ತದೆ ಅನ್ನುತ್ತಾರೆ ಪಂಡಿತರು. ಅಶ್ವಿನಿ, ಆಶ್ಲೇಷ ಮತ್ತು ಅನುರಾಧ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯರಾಗ್ಲಿ ಅಥವಾ ಗಂಡು ಮಕ್ಕಳಾಗ್ಲಿ ಈ ದೇವಾಲಯಗಳಿಗೆ ಭೇಟಿ ನೀಡಿದ ನಂತರ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ. ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ವೃತ್ತಿ ಜೀವನದ ವಿಷಯದಲ್ಲಿ ಉನ್ನತ ಗುರಿಗಳನ್ನ ಹೊಂದುವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಈ ದೇವಾಲಯಗಳಿಗೆ ಭೇಟಿ ನೀಡಬೇಕು. ಈ ದೇವಾಲಯಗಳನ್ನ ರೈಲು ಮತ್ತು ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು.